ಈ ಕ್ಷೇತ್ರ ಸರಿಸುಮಾರು 22 ವರ್ಷಗಳಿಂದ ಈಚೆಗೆ ಒಂದು ಕ್ಷೇತ್ರವಾಗಿ ಇರುವಂಥದ್ದು. ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ, ನೋಡಿದ ಕಂಗಳ ಬಾಳು ಪಾವನ. ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ. ಅದ್ರೊಳಗು 2010ನೇ ಇಸ್ವಿಯಿಂದ ಈಚೆಗೆ ತುಂಬಾ ಪ್ರಚಲಿತವಾಗಿರುವಂತ ಒಂದು ಕ್ಷೇತ್ರ. ಅಂದ್ರೆ ಸರಿಸುಮಾರು 14-15 ವರ್ಷಗಳಿಂದ ಈಚೆಗೆ ಪ್ರತಿಯೊಬ್ಬರಿಗೂ ಭಕ್ತರ ಮನೆ ಮಾತಾಗಿರುವಂತ ಒಂದು ಕ್ಷೇತ್ರ ಇದು. ಹಿಂದೆ ಒಂದು ತಿಪ್ಪೆಗುಂಡಿಯಿಂದ ಕೂಡಿದಂತ ಒಂದು ಕ್ಷೇತ್ರ ಜಾಗ ಇವತ್ತು ಕ್ಷೇತ್ರವಾಗಿ ಲಕ್ಷಾಂತರ ಭಕ್ತಾದಿಗಳನ್ನ ಶ್ರೀ ಕ್ಷೇತ್ರಕ್ಕೆ ಕೈಬೀಸಿ ಕರೆಯುವಂತವಾಗಿರುವಂಥದ್ದು. ಚನ್ನಪಟ್ಟಣ ಅಂದ್ರೆ ಬೊಂಬೆನಾಡು ಅಂತ ಹೆಸರುವಾಸಿಯಾಗಿತ್ತು. ಇವತ್ತು ಅದೇ ಚನ್ನಪಟ್ಟಣ ಅಂದ್ರೆ ಮತ್ತೊಂದು ಮುಕುಟವಾಗಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅನ್ನೋದು, ಮತ್ತೆ ಚಾಮುಂಡೇಶ್ವರಿ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು. ಈ ಕ್ಷೇತ್ರಕ್ಕೆ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯ ಅಲ್ಲ, ಬೇರೆ ವಿದೇಶಗಳಿಂದವೇ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾವ್ರೆ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಅವರ ಇಷ್ಟಾರ್ಥ ಸಿದ್ಧಿಗಳನ್ನ ಬೇಡ್ಕೊಳ್ಳುವಂಥದ್ದು. ಆದ್ರಿಂದ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ದಿನೇ ಭಕ್ತರ ಗಣನೀಯವಾಗಿ ಏರುವಂತ ಒಂದು ಸಂದರ್ಭ ಆಗಿರುವಂಥದ್ದು. ತಾಯೇ ಚಾಮುಂಡಿ ಕಾಯೇ ಕಾಪಾಡಿ, ತಾಯೇ ಚಾಮುಂಡಿ ಕಾಯೇ ಕಾಪಾಡಿ, ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ, ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ, ತಾಯೇ ಚಾಮುಂಡಿ. ಮತ್ತೆ ಈ ಕ್ಷೇತ್ರದಲ್ಲಿ ನಾವು ನೋಡಿರ್ಬೋದು ಬಸವಪ್ಪನವರು ನಡೆದಾಡುವ ದೈವ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು. ಮತ್ತೆ ಈ ಕ್ಷೇತ್ರ ಹಿಂದೆ ಒಂದು ಬಸವಣ್ಣ ಇತ್ತು. 2022 ಮಾರ್ಚಲ್ಲಿ ಅದು ದೇಹತ್ಯಾಗ ಮಾಡಿದ್ರು. ಇವತ್ತು ಅದಾದ್ಮೇಲೆ 2ನೇ ಬಸವಣ್ಣ ಇವಾಗಿರುವಂಥದ್ದು. ಈ ಬಸವಣ್ಣರ ಉದ್ದೇಶ ಏನಪ್ಪಾ ಅಂತಂದ್ರೆ, ಬಸವಣ್ಣ ಹತ್ರ ಏನೇ ಬಂದು ಆಶೀರ್ವಾದ ಮಾಡ್ಕೋದ್ರುವೆ ಬಲಗಾಲಿಂದ ಹೊರ ಕೊಡುವಂಥದ್ದು, ಬಲಗಾಲಿಂದ ದಾಟುವಂಥದ್ದು, ಮದುವೆ ಆಗಿಲ್ಲ ಅಂದರೆ ಬಸವಣ್ಣ ಹತ್ರ ಬಂದು ಕೇಳ್ಕೊಳ್ಳುವಂಥದ್ದು, ಮತ್ತು ಮಕ್ಕಳು ಸಂತಾನ ಫಲ ಇಲ್ಲ ಅಂದರೆ ಬಸವಣ್ಣ ಹತ್ರ ಕೇಳ್ಕೊಳ್ಳುವಂಥದ್ದು, ಮತ್ತು ಗೃಹ ಪ್ರವೇಶಕ್ಕೆ ಬಸವಣ್ಣನ ಕರೆಸುವಂಥದ್ದು, ದೇವಸ್ಥಾನಗಳ ಓಪನಿಂಗ್ಗೆ ಬಸವಣ್ಣನ ಕರೆಸುವಂಥದ್ದು, ದೇವಸ್ಥಾನಕ್ಕೆ ಅರ್ಚಕರುಗಳೇ ಬಸವಣ್ಣನ ಕರೆಸುವಂಥದ್ದು, ಮತ್ತು ಅವ್ರ ಫ್ಯಾಕ್ಟ್ರಿಗಳು ವ್ಯವಹಾರಗಳಲ್ಲಿ ಮನೆಗಳಿಂದ ಸಮಸ್ಯೆ ಆಗಿದ್ರೆ ಬಸವಣ್ಣನ ಕರ್ಕೋಗಿ ಪಾದ ಪೂಜೆ ಮಾಡಿ ಆ ಪಾದ ಪೂಜೆ ಮಾಡಿದಂಥ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ನನಗೆಲ್ಲ ಸೊರೋಯ್ತು ಅನ್ನೋ ಹೇಳುವಂಥ ಒಂದು ಸಂದರ್ಭ, ಕೋಲ್ಟ್ ವೇಜ್ಯಗಳಿಗೆ ಸೊರೋಯ್ತು ಅನ್ನೋ ಸಂದರ್ಭ. ಆಮೇಲೆ ಬೋರ್ ಪಾಯಿಂಟ್ ಬಸವಣ್ಣ ಹತ್ರ ಬಂದು ಇಲ್ಲಿ ಅಪ್ನೆ ಮಾಡ್ಕೊಂಡು ಕೇಳ್ಕೋದ್ರೆ ಬೋರಿಂದ ಸಾವಿರಾರು ನೀರು ಬರಲಿಲ್ಲ ಅಂದ್ರೆ ನೀರು ಬತ್ತು ಅನ್ನೋದು ಎಷ್ಟೋ ಜನ ಹೇಳುವಂಥ ಒಂದು ಸಂದರ್ಭ ಆಗಿರುವಂಥದ್ದು. ಈ ಥರ ಹಲವಾರು ಪವಾಡಗಳನ್ನು ಹೇಳುವಂಥ ಒಂದು ಸಂದರ್ಭ ಇರುವಂಥದ್ದು ಈ ಕ್ಷೇತ್ರದಲ್ಲಿ. ಮತ್ತು ಇಲ್ಲಿ ಬಹಳ ಪ್ರಾಮುಖ್ಯತವಾಗಿ ಇಲ್ಲಿ ಆದ್ಯತೆ ಕೊಡೋದು ಯಾವುದಪ್ಪ ಅಂದರೆ ದಾಸೋಹ. ಮೊದಲನೇ ಆದ್ಯತೆಯೇ ದಾಸೋಹ, ಮೊದಲನೇ ಸೇವೆನೇ ಇಲ್ಲಿ ದಾಸೋಹ ನಡೆಯುವಂಥದ್ದು. ಇಲ್ಲಿ ಯಾರೇ ಬಂದರೂ ಏನೇ ಬಂದು ಸೇವೆ ಮಾಡಬೇಕು ಅಂತಂದರೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬಂಗಾರ ಕೊಡುವಂಥದ್ದಲ್ಲ ಇಲ್ಲಿ ಮುಖ್ಯವಾಗಿರುವಂಥದ್ದು. ಇಲ್ಲಿ ದಾಸೋಹಕ್ಕೆ ಸೇವೆ ಮಾಡುವಂಥದ್ದು. ನಿಮ್ಮ ಮನೆಯಿಂದ ಬರುವಂಥ ಸಂದರ್ಭದಲ್ಲಿ ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು, ಅಂದರೆ ಈ ಥರ ದಾಸೋಹಕ್ಕೆ ಉಪಯೋಗಿಸುವಂಥ ಸಾಮಗ್ರಿಗಳು ಏನೇ ಇದ್ರೂ ತಂದು ಕೊಟ್ಟು ಆ ದೇವಿಯ ಶೀಘ್ರ ಫಲಕ್ಕೆ ಪ್ರಾಪ್ತರಾಗ್ಬೋದು. ಮತ್ತು ಈ ದೇವಿಯ ಕೆಳಬದಿಯಲ್ಲಿ ಅಂದರೆ ನಾವು ವಿಶ್ವದ ಅತಿ ಎತ್ತರವಂತದ ಚಾಮುಂಡೇಶ್ವರಿ ಮೂರ್ತಿಯ ಕೆಳಬದಿಯಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ನೋಡಿರ್ಬೋದು. ಎಲ್ಲ ಧಾರ್ಮಿಕ ಸುಧಾರಕರಾಗ್ಬೋದು, ರಾಜ ಮಹಾರಾಜರುಗಳಾಗ್ಬೋದು, ಹಳ್ಳಿ ಸೊಗಡಾಗ್ಬೋದು, ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಇದೆ. ಅದು ನೋಡ್ಬೋದು. ಯಾಕಂದ್ರೆ ಅದು ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ಬಂದು ನೋಡಿ ಹೇಳಿದ್ರೆ ಅದು ಹೆಂಗೈತೆ ಏನೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಉದ್ದೇಶ ಹೇಳ್ಬೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು ಮಗುನ ಆ ಮ್ಯೂಸಿಯಂ ತೋರಿಸ್ಕೋದ್ರೆ ಆ ಮಗುಗೆ ಒಂದು ಜ್ಞಾನೋದಯ ಆಗ್ತದೆ. ಕಮ್ಮಿ ಅಂದ್ರೆ ಒಂದು 10 ಮಾರ್ಕ್ಸ್ ಕಾರ್ವೆ ಆ ಮಗುಗೆ ಒಂದಿಲ್ಲ ಒಂದು ಅನುಕೂಲ ಆಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ ನಮ್ದು ಇರುವಂಥದ್ದು. ಆದ್ರಿಂದ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ. ಖಂಡಿತ ನೀವು ನಂಬಿಕೆ ಎಲ್ಲೂ ಇದಾಗಲ್ಲ, ಮೋಸ ಆಗಲ್ಲ ಅಂತ ನಾವು ಅಂತೀವಿ. ಮೊದಲು ತಾಯಿಯ ದರ್ಶನ ಮಾಡಬೇಕು. ಯಾಕೆ ತಾಯಿ ದರ್ಶನ ಮಾಡಬೇಕು ಅಂದರೆ ಮನೆ ಯಜಮಾನ್ಗಿತ್ತಿ ಈ ಕ್ಷೇತ್ರದ ಒಂದು ತಾಯಿ ಅವಳ ತಾಯಿ ಹತ್ರ ಬಂದು ಅವಳು ದರ್ಶನ ಮಾಡಿದ್ರೆ ಮುಂದೆಗಡೆ ಶ್ರೀಚಕ್ರ ಅದೇ. ಆ ಶ್ರೀಚಕ್ರ ಮತ್ತು ತಾಯಿಯ ದರ್ಶನ ಮಾಡಿ ಅನಂತರ ಕಾಯಿ ಕಟ್ಟುವಂಥ ಸಂದರ್ಭ. ಅವರು ಭಕ್ತಿಯಿಂದ ಕೋರ್ಟ್ ವ್ಯಾಜ್ಯದಲ್ಲಿ ಆಗ್ಬೋದು, ಮತ್ತು ಮನೆ ಕಟ್ಟುವಂಥ ವಿಚಾರದಲ್ಲಿ ಆಗ್ಬೋದು, ಮದುವೆ ಆಗಿಲ್ಲ ಅನ್ನೋ ಸಂದರ್ಭ ಆಗ್ಬೋದು, ತುಂಬ ಸಾವಿರ ಲಕ್ಷಾಂತರ ಉದಾಹರಣೆಗಳಿವೆ. ಯಾಕೆಂದರೆ ಇದು ಭಕ್ತರ ಬಾಯಿಂದ ನೀವು ಕೇಳಿದ್ರೆ ತುಂಬ ಅನುಕೂಲವಾಗಿರ್ತದೆ. ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ. ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ, ನೋಡಿದ ಕಂಗಳ ಬಾಳು ಪಾವನ. ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ. ಅಲ್ಲಿಂದ ಬಂದು ಕಾಯಿ ತಂದು ಬಸವಪ್ಪನವರ ಮೂಲ ಗದ್ದಿಗೆ, ಏನು ನಮ್ಮ ಹಳೆ ಬಸವಪ್ಪನವರು ಇದ್ರು ಶಿವೈಕ್ಯರಾದಂಥ ಬಸವಪ್ಪ, ಅವರ ಗದ್ದಿಗೆ ಸುತ್ತ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿದ್ರೆ ಅವ್ರಿಗೆ ಒಬ್ಬೊಬ್ರು 3 ವಾರ ಕಟ್ತಾರೆ, 5 ವಾರ ಕಟ್ತಾರೆ, 7 ವಾರ ಕಟ್ತಾರೆ. ಆ 7 ವಾರದ ಒಳಗಡೆ ಖಂಡಿತ ಅವ್ರಿಗೆ 70-80% ರಿಸಲ್ಟ್ ಸಿಕ್ಕುವಂಥ ಸಂದರ್ಭ ಈ ಕ್ಷೇತ್ರದಲ್ಲಿ ನಡೀತಾ ಇರೋಂಥದ್ದು. ಅಷ್ಟಿಲ್ಲ ಅಂತಂದ್ರೆ ಇವತ್ತು ಈ ಕ್ಷೇತ್ರಕ್ಕೆ ಇಷ್ಟು ಸಾಗರೋಪಸಾಗರವಾಗಿ ಭಕ್ತರ ಗಣನೀಯ ಈ ಮಟ್ಟದಲ್ಲಿ ಬರುವಂಥ ಸಂದರ್ಭ ಇರಲಿಲ್ಲ. ಆ ತಾಯಿಯ ಒಂದು ಶಕ್ತಿ ಆ ತೆಂಗಿನಕಾಯಿ ಕಟ್ಟೋದ್ರಿಂದ, ಅರಕೆಕಾಯಿ ಕಟ್ಟೋದ್ರಿಂದ ತುಂಬಾ ಒಂದು ಪವರ್ ಅದೇ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡುವಂತ ಒಂದು ಸಾಧ್ಯ. ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ, ನೋಡಿದ ಕಂಗಳ ಬಾಳು ಪಾವನ. ಚಾಮುಂಡಿ ನಿನ ನೋಡಿ
ನಾ ಧನ್ಯನಾದೆ. ಇವತ್ತು ಪಂಚಲೋಹದ ಮೂರ್ತಿ ಅಂದರೆ ಹೇಳ್ಬೋದು ಅದು ಒಂದು ರೋಮಾಂಚನಕರವಾದಂಥ ಒಂದು ವಿಚಾರ. 2011ರಲ್ಲಿ ಕೇದಾರ್ನಾಥ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದಂಥ ಒಬ್ಬರು ಹಗೋರಿ ಕೊಟ್ಟಂಥ ಒಂದು ವಾಕ್ಯ ಅದು. ಏನಂತ ಹೇಳ್ತಾರೆ ಅಂದರೆ, ನಿಮ್ಮ ಕೈಯಿಂದ ಒಂದು ಮೂರ್ತಿ ಆಗಬೇಕು, 18 ಭುಜಗಳಲ್ಲಿ ನಿಂತಿರುವಂಥ ತಾಯಿದು ಒಂದು ಮೂರ್ತಿ ಆಗಬೇಕು ಅಂತ ಹೇಳ್ತಾರೆ. ನಾವು ತುಂಬ ಪ್ರಯತ್ನ ಪಡ್ತೀವಿ ಮಾಡಿಸ್ಬೇಕು ಅಂತ, ಆದರೆ ನಮ್ಮ ಕೈಲಿ ಮಾಡ್ಸೋಕ್ಕಾಗಲ್ಲ, ತುಂಬ ಶ್ರಮ ಪಡ್ತೀವಿ. 2013ರಲ್ಲಿ ಅದಕ್ಕೆ ಚಾಲ್ತಿ ಮಾಡ್ತೀವಿ, ನಾವು ಮೂರ್ತಿ ಮಾಡಿಸ್ಬೇಕು ಅಂತ. 2018ಗಿಂತ ಲಕ್ಷಾಂತರ ರೂಪಾಯಿ ಬರೀ ಪೆಟ್ರೋಲ್ ಡೀಸೆಲ್ಗೆ ನಾವು ಕ್ಷೇತ್ರದ ವತಿಯಿಂದ ಕಳ್ಕೊಂಡಿರ್ತೀವಿ. ಅದಾದಮೇಲೆ 2018ರಲ್ಲಿ ಅಘೋರಿಗಳು ಬಂದು ನನಗೆ 2011ರಲ್ಲಿ ಹೇಳಿದಂಥ ವಾಕ್ಯ ಹೇಳಿದ್ರಲ್ಲ, ಆ ಅಘೋರಿಗಳಿಂದ ಒಂದು ತಂಡ ಬಂದು ಕ್ಷೇತ್ರಕ್ಕೆ ಯಾಕೆ ಇನ್ನೂ ಮೂರ್ತಿ ಮಾಡಿಸಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಈ ಥರ ಆಯಿತು ಅಂತ ಒಂದು ಸಂದರ್ಭ ಹೇಳಿದಾಗ ಅವ್ರು ಹೇಳೋದು ಒಂದೇ ಒಂದು ಮಾತು, ನೀವು ಪಂಚಲೋಹದಿಂದ ಮಾಡಿಸ್ತೀವಿ ಅಂತ ಸಂಕಲ್ಪ ತೊಟ್ಟು ಖಂಡಿತ ಅದಾಗಲಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳ್ತಾರೆ. ಆಗ ನಮ್ಮಲ್ಲಿದ್ದರೊಬ್ಬರು ಭಕ್ತರು ಕೇಳ್ತಾರೆ ಹಿಂದಿಲಿ, ಯಾಕೆ ಪಂಚಲೋಹದಲ್ಲಿ ಮಾಡಿಸ್ಬೇಕು ಅಂತ ಕೇಳಿದಾಗ ಅವ್ರು ಒಂದೇ ಒಂದು ವಾಕ್ಯ ಹೇಳ್ತಾರೆ, ಇಲ್ಲಿ ಒಂದೇ ಒಂದು ನಮ್ಮಲ್ಲಿ ಪಂಚಭೂತಗಳು ಈ ಭೂಮಂಡಲದಲ್ಲಿ ಇರೋಂಥದ್ದು ಪಂಚಭೂತಗಳೇ ಬಹಳ ಮುಖ್ಯವಾಗಿರುವಂಥದ್ದು. ಈ ಪಂಚಭೂತಗಳಲ್ಲಿ ಒಂದು ಕಾರ್ಯನಿರ್ವಹಿಸೋದು ತಪ್ಪಿಸಿದ್ರೆ ಇಡೀ ಭೂಮಂಡಲನೇ ಬ್ರಹ್ಮಾಂಡನೇ ಸರ್ವನಾಶ ಆಗ್ತದೆ, ಉಳಿಯಲ್ಲ. ಅದೇ ರೀತಿ ಪಂಚಭೂತಗಳನ್ನು ಆಜ್ಞೆ ಒಳಗಡೆ ಪಂಚೇಂದ್ರಗಳ ಒತ್ತಿರೋಂಥ ಈ ಮನುಷ್ಯ, ಅವನಿಗೆ ಒಂದು ಪಂಚೇಂದ್ರದಲ್ಲಿ ಒಂದು ಅಂಗ ಇಲ್ಲ ಅಂದರೆ ಅವನಿಗೆ ಅಂಗವಿಕಲ ಅಂತ ಹೇಳ್ತೀವಿ. ಭೂಮಂಡಲದಲ್ಲಿ ಪಂಚೇಂದ್ರಗಳ ಒತ್ತಿರೋಂಥ ಈ ಮನುಷ್ಯ ಪಂಚಲೋಹಗಳಿಂದ ನಿರ್ಮಾಣ ಮಾಡಿರುವಂಥ ದೇವಿಯ ಒಂದು ದರ್ಶನದ ಒಂದು ಭಾಗ್ಯವ ನೋಡಿದ್ರೆ, ನಮ್ಮಲ್ಲಿ ದೇವಿ ಪುರಾಣದಲ್ಲಿ 18 ಶಕ್ತಿಪೀಠಗಳು ಬರ್ತವೆ. 18 ಶಕ್ತಿಪೀಠಗಳಿಂದ 18 ಕೈಗಳಿಗೆ ಸೂಚನೆ ಮಾಡ್ತದೆ. ಒಂದೇ ಜಾಗದಲ್ಲಿ 18 ಶಕ್ತಿಪೀಠಗಳಂತ ನೋಡಿದಂಥ ಒಂದು ಭಾಗ್ಯ ನಮಗೆ ಲಭಿಸುವಂಥ ಉದ್ದೇಶ ಆಗ್ತದೆ. ಅಷ್ಟು ಪವರ್, ಅಷ್ಟು ಎನರ್ಜಿ ಅಂತ ಹೇಳುವಂಥ ಒಂದು ಅಂತ ಹೇಳಿದ್ರು. ನಾವೇನು ಮಾಡಿದ್ವು, 2018 ಅವ್ರು ಹೇಳ್ದಂತಲೇ ಅಕ್ಟೋಬರ್ ನವೆಂಬರ್ ಆರಂಭದಲ್ಲಿ ನಾವು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. 2019 ಎಲ್ರಿಗೂ ಗೊತ್ತಿರುವಂಥ ಯೋಜನೆ ಮಹಾಮಾರಿ ಕೊರೋನಾ ಬರ್ತದೆ. ಆ ಕೊರೋನಾ ಬಂದಾಗ 2018, 19, 20 ಕೋವಿಡ್ಡಿಂದ ತತ್ತರವಾಗಿರುವಂಥದ್ದು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಸಂದರ್ಭದಲ್ಲಿ ತಾಯಿಯ ಒಂದು ಮಹಿಮೆನೇನು ಗೊತ್ತಿಲ್ಲ. ಆ ದೇವಿಗೆ ಹೆಂಗೆ ಬರ್ತದೆ ಅಂದರೆ, ಹಳೆ ಹಿತ್ತಾಳೆ, ತಾಮ್ರ, ಕಬ್ಬಿಣದ ವಸ್ತುಗಳು, ಇದು ನಮ್ಮ ಭಕ್ತ ಸಮೂಹ ಮತ್ತು ನಮ್ಮ ಈ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಯಲ್ಲಿ ಬೇಡವಾದಂಥ ಹಳೆ ಹಿತ್ತಾಳೆ, ತಾಮ್ರದ ವಸ್ತುಗಳನ್ನು ಕೊಟ್ಟು ಆ ದೇವಿ ನಿರ್ಮಾಣ ಮಾಡಿರುವಂಥದ್ದು. ಆಮೇಲೆ 2021 ಆಗಸ್ಟ್ 8ನೇ ತಾರೀಕು ಭಾನುವಾರ ಲೋಕಾರ್ಪಣೆ ಆಗ್ತದೆ. ಅವತ್ತು ಭಕ್ತ ಸಮೂಹ ಹೆಂಗಿತ್ತು ಅಂದರೆ, ಅವತ್ತಿನ ನೋಡಿದಂಥ ಭಕ್ತಾದಿಗಳಿಗೆ ಗೊತ್ತಾಗಿರ್ತದೆ. ಅದು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಅಘೋರಿಗಳು ಒಂದು ವಾಕ್ಯ ಮತ್ತೊಂದು ಸೂಚನೆ ಕೊಟ್ಟಿರ್ತಾರೆ. ಸಪ್ತ ನದಿಗಳ ನೀರು, ಸಪ್ತ ಸರೋವರಗಳ ನೀರು ಮತ್ತು ಸಪ್ತ ಸಾಗರಗಳಿಂದ ತಂದಂಥ ನೀರು ಎಲ್ಲನೂ ಹಾಕಿ 2 ಪಾದದ ಮಧ್ಯೆ ಇಡಬೇಕು ಅಂದರೆ ಆ ತಾಯಿಯ ನಾವು ಮುಖ ನೋಡ್ಬೋದು. ತೇಜಸ್ಸು ಹೆಂಗಿರ್ತಂದರೆ, ಮೊದಲು ಬಂದಂಥ ಭಕ್ತಾದಿಗಳು ಏನೇ ಒಂದು ಹೇಳಿದ್ರೆ ಆ ತಾಯಿಯ ಒಂದು ಮುಖದ ಮೇಲೆ ವರ್ಣನೆ ಮಾಡ್ತಾರೆ. ಹೆಂಗದೆ ತೇಜಸ್ಸು, ಎಷ್ಟು ಚೆನ್ನಾಗವಳೆ ತಾಯಿ, ಅಷ್ಟು ಆಕರ್ಷಣೀಯ ರೂಪವಾಗವಳೆ ಅಂತ ಹೇಳುವಂಥ ಸಂದರ್ಭ ಇದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಥ ತಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ಗರ್ಭಗುಳಿರುವಂಥ ತಾಯಿ ಎಷ್ಟು ಸೌಮ್ಯ ರೂಪ ನಗುಮುಖದ ಇರ್ತಾಳೋ, ಆ ಪಂಚಲೋಹದ ಮೂರ್ತಿನೂ ಅಷ್ಟೇ ನಗುಮುಖ ಸೌಮ್ಯ ರೂಪ ಇರ್ತಾಳೆ. ಬಂದ ತಕ್ಷಣ ಅವ್ರಿಗೆ ಏನಾಗಿರ್ತದೆ, ಅವ್ರು ಎಷ್ಟೇ ದುಗುಡಗಳು ಕಷ್ಟ ಕಾರ್ಪಣ್ಯಗಳ ತಾಯಿ ನೋಡ್ತಾ ಇದ್ದಂಗೆ ಅವರೇ ಒಂದು ತಮ್ಮ ಲೋಕಕ್ಕೆ ಹೋಗುವಂಥ ಒಂದು ಸಂದರ್ಭ ಆಗಿರ್ತದೆ. ಆದ್ದರಿಂದ ಆ ಕೋವಿಡ್ ಟೈಮಲ್ಲೂ ಸುಧಾ, ಅಷ್ಟು ಕಷ್ಟಕರವಾದಂಥ ಜೀವನದಲ್ಲೂ ಸುಧಾ ಆ ತಾಯಿಯ ಒಂದು ಶಕ್ತಿ ಏನು ಅಂತ ತೋರಿಸಿ ಆ ತಾಯಿಯ ಮೂರ್ತಿ ಮಾಡಿಸ್ಕೊಂಡಿರುವಂಥ ಒಂದು ವ್ಯವಸ್ಥೆ. ತಾಯೇ ಚಾಮುಂಡಿ ಕಾಯೇ ಕಾಪಾಡಿ, ತಾಯೇ ಚಾಮುಂಡಿ ಕಾಯೇ ಕಾಪಾಡಿ, ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ, ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ. ತಾಯೇ ಚಾಮುಂಡಿ ಕಾಯೇ ಕಾಪಾಡಿ, ತಾಯೇ ಚಾಮುಂಡಿ ಕಾಯೇ ಕಾಪಾಡಿ.